ಜ್ಯೋತಿರ್ಗಮಯ ತಮಸೋಮೃತಂಗಮಯ ಅಮೃತೋಮೃತಂಗಮಯ ಓಂ ಸ್ವಪ್ರಕಾಶ ಮಹಾದೇವ ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ಥಿಮಿರಾಪಃ ಸಮಾಯವಂತರಂ ಜ್ಯೋತಿರ್ಗುಣತ್ವಂ ಸವೀರಂ ಕರವಾವಹೈ ತೇಜಸ್ವಿನಾವಧೀತ. ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಂತ ಒಬ್ಬ ರೈತ ಇದ್ದಾನೆ, ರೈತನ ಮಗ ಇದ್ದಾನೆ ಅಂದ್ರೆ ಧೈರ್ಯವಾಗಿ ನೀವು ನಿಮ್ಮ ಮಗಳನ್ನ ಕೊಡಿ. ಈ ಸಮಸ್ಯೆಯನ್ನ ಪರಿಹಾರ ಮಾಡೋರು ಯಾರು? ನಮ್ಮಿಂದ ಆಗುತ್ತಾ? ಆಗೋದಿಲ್ಲ. ಸರ್ಕಾರದಿಂದ ಆಗುತ್ತಾ? ಆಗೋದಿಲ್ಲ. ನೀವೇ ಆ ತೀರ್ಮಾನವನ್ನು ತಗೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ಮಾಡಿದ್ರೆ ಇಂತಹ ಧರ್ಮ ವೇದಿಕೆಯಲ್ಲಿ ಸರಳವಾಗಿ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಚಿಂತನೆಯನ್ನ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಹೊನ್ನಾಳಿಯ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಗಿದ್ರು ಅನ್ನೋದು ಹೇಳೋದಕ್ಕಿಂತ ಅವರ ಪುಣ್ಯಸ್ಮರಣೆಯಲ್ಲಿ ನೀವೆಲ್ಲ ಪ್ರತಿ ವರ್ಷ ಪಾಲ್ಗೊಳ್ತೀರಿ. ಅವರು ಮಾಡಿದಂತ ಫಲದಲ್ಲಿ, ಅವರು ಹುಟ್ಟು ಹಾಕಿದ ಮರದಲ್ಲಿ ನಾವೆಲ್ಲ ಇವತ್ತು ಆಶ್ರಯವನ್ನ ಹೊಂದಿ ಈ ಕಾರ್ಯಕ್ರಮ ಬೆಳಕನ್ನ ಕೊಟ್ಟಿರ್ತಾರೆ, ಬದುಕನ್ನ ಕೊಟ್ಟಿರ್ತಾರೆ. ಅಂತಹ ಹಿರಿಯ ಜೀವಿಗಳನ್ನ ಕರೆಸಿ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರೆ ಅದು ಸಾರ್ಥಕ ಅನಿಸ್ಕೊಳ್ತದೆ. ಹೇಗೆ ಮಾಡೋದ್ರಿ ಉಮ್ಮಣ್ಣ ಪರಮೇಶಣ್ಣ? ಸಿಗಬೇಕಾದ್ರೆ ಹಿರಿಯರ ಆರೈಕೆ ಆಶೀರ್ವಾದ ಬೇಕೇ ಬೇಕಾಗ್ತದೆ. ಅದಕ್ಕಾಗಿ ವಿವಾಹ ಕಾರ್ಯಕ್ರಮದ ಪತ್ರಿಕೆಯಲ್ಲಿ ನಮೂದಾಗಿರ್ತದೆ, ಇಂತಹ ಗುರು ಹಿರಿಯರ ಸಮ್ಮುಖದಲ್ಲಿ ಇಂತಹ ವಧುವರರ ನಿಶ್ಚಯವಾಗಿರುತ್ತದೆ. ಇವರ ವಿವಾಹ ಕಾರ್ಯಕ್ರಮವು ಇಂತಹ ಸ್ಥಳದಲ್ಲಿ ನಡೀತಾ ಇದೆ. ಆದ್ದರಿಂದ ತಾವೆಲ್ಲ ಬಂಧುಗಳೊಡನೆ ಕುಟುಂಬ ಸಮೇತರಾಗಿ ಆಗಮಿಸಿ ನೂತನ ವಧುವರರಿಗೆ ಶುಭ ಹಾರೈಸಬೇಕಾಗಿ ಕೋರುತ್ತೇವೆ ಅಂತೇಳಿ ಪತ್ರಿಕೆಯಲ್ಲಿ ಹಾಕಿಸಿರ್ತಾರೆ. ಯಾಕೆ ಹಾಕಿಸ್ತಾರೆ ಅಂತ ಕೇಳಿದ್ರೆ, ಆ ಒಂದು ಹಿತೈಷಿಗಳ ವಧುವರರ ಆಶೀರ್ವಾದ ಅನ್ನುವಂತಹದ್ದು ಅವರ ಬದುಕಿಗೆ ಎಲ್ಲ ರೀತಿಯ ಚೈತನ್ಯವನ್ನ ತುಂಬುತ್ತಾ ಇರ್ತದೆ. 4 ರೀತಿಯ ಫಲಗಳು ಸಿಗ್ತವೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಶ್ಯವರ್ಧಂತೆ ಆಯು ಕೀರ್ತಿ ಯಶೋಬಲ. ಈ ಮದುವೆಗೆ ಯಾಕೆ ಹಿರಿಯರು ಬೇಕು ಅಂತ ಕೇಳಿದ್ರೆ, ಆಯುಷ್ಯ, ಕೀರ್ತಿ, ಯಶಸ್ಸು, ಬಲ 4 ಫಲಗಳು ಸಿಗಬೇಕು ಅಂತಂದ್ರೆ ಈ ರೀತಿ ಆಗಿರುವಂತಹ ಬಂಧು ಬಾಂಧವರನ್ನ ಕೂಡಿಸ್ಕೊಂಡು, ಹಿರಿಯರನ್ನ ಕೂಡಿಸ್ಕೊಂಡು ಮದುವೆ ಆದರೆ ಅದಕ್ಕೊಂದು ಶಕ್ತಿ ಅನ್ನುವಂತಹದ್ದು ಬರ್ತದೆ. ಅಂತಹ ಕಾರ್ಯಕ್ರಮದಿಂದ ನೂತನ ವಧುವರರಿಗೆ ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಬದುಕನ್ನ ಗಟ್ಟಿ ಕಳಿಸ್ಕೊಳ್ಳುವಂತಹ ಕೆಲಸ ಆಗ್ತದೆ. ಅದು ಬಿಟ್ಟು ನಮ್ಮ ಮನಸ್ಸಿಗೆ ತಿಳಿದಂಗ ಯಾರು ಬೇಕು ಅವ್ರನ್ನ ಮದುವೆ ಮಾಡಿಕೊಂಡು ಯಾರು ಕೂಡ ಅವ್ರಿಗೆ ಸಾಕ್ಷಿ ಆಗ್ಲಿಕ್ಕೆ ಬರೋದಿಲ್ಲ. ನಮ್ಮ ಮಠಕ್ಕೆ ಬಹಳಷ್ಟು ಜನ ಯುವ ಜೋಡಿಗಳು ಬರ್ತಾರೆ, ಮದುವೆ ಆಗುವಂತೆ ಬಹಳ ಹುರುಪಿನಿಂದ ಬರ್ತಾರೆ. 1 ವರ್ಷ 2 ವರ್ಷದೊಳಗೆ ಏನೆಲ್ಲ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆ ಸಮಸ್ಯೆಗೆ ಪರಿಹಾರ ಅನ್ನುವಂತಹದ್ದು ಹಿರಿಯರು ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತು ಗುರುಗಳು ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ನಾವು ಹೇಳೇ ಬಿಟ್ಟಿವಿ, ನಾವು ನಮ್ಮ ಮಠಕ್ಕೆ ಬಂದ್ರೆ ನಾವು ಕೂಡಿಸೋ ಕೆಲಸ ಮಾಡ್ತೀವಿ ಹೊರತು ಅಗಲಿಸೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಹಂಗ ಕಳಿಸ್ತೀವಿ. ಆದ್ರೆ ಏನಾದ್ರು ಮಾಡಿ ಅಗಲಿಸೋ ಕೆಲಸ ಮಾಡ್ರಿ ಅಂತ ನಮಗೆ ಬೇಡಿಕೊಳ್ತಾರೆ. ಆದ್ರೆ ಒಂದು ದುಃಖದ ಸಂಗತಿ ಏನಂತ ಕೇಳಿದ್ರೆ, ಅಗಲೋ ಕೆಲಸ ನಮ್ಮಿಂದ ಆಗೋದಿಲ್ಲಪ್ಪ ಅಂತೇಳಿ